Hello, my dear friends. Welcome back to Bhavadnanantara. I am Chidanand Muguri. Let's float in the ocean of knowledge. In this class, we are discussing about regression. Coefficient of correlation ಮತ್ತು regression ನಲ್ಲಿ regression ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಅಂತ. Regression ಅಂದ್ರೆ ಏನು? Regression analysis ಅಂದ್ರೆ ಏನು ಅನ್ನೋದನ್ನ ನೋಡಬೇಕಾಗುತ್ತೆ. ಫಸ್ಟ್ coefficient of correlation ನಲ್ಲಿ ಏನು ಮಾಡಲಾಗುತ್ತಪ್ಪ ಅಂತಂದ್ರೆ x ಹಾಗೆ y ಎರಡು ವೇರಿಯೇಬಲ್ ಮಧ್ಯೆ ಎಷ್ಟು ರಿಲೇಶನ್ಶಿಪ್ ಇದೆ ಅನ್ನೋದನ್ನ ಕಂಡುಹಿಡ್ಕೊಳ್ಳಲಾಗುತ್ತೆ. ಆದ್ರೆ ರಿಗ್ರೆಷನ್ ಅಲ್ಲಿ ಹಾಗಲ್ಲ. x ವ್ಯಾಲ್ಯೂ ಆಧಾರದ ಮೇಲೆ y ಎಷ್ಟು ಇರಬಹುದು ಅಂತ ಪ್ರಿಡಿಕ್ಟ್ ಮಾಡಲಾಗುತ್ತೆ ಅಥವಾ ಅಸ್ಯೂಮ್ ಮಾಡಬಹುದು. ಹೀಗೆ x ಆಧಾರದ ಮೇಲೆ y ಅನ್ನ ಅಥವಾ y ಆಧಾರದ ಮೇಲೆ x ಬೆಲೆಯನ್ನ ಕಂಡುಹಿಡಿಯೋದಕ್ಕೆ ರಿಗ್ರೆಷನ್ ಅನಾಲಿಸಿಸ್ ಅಂತ ಕರೆಯಲಾಗುತ್ತೆ. ಇದರಲ್ಲಿ ಏನಿದೆ ನೋಡಿ, in correlation analysis, the emphasis is on finding whether the variables move in the same direction or in the opposite direction. Correlation and coefficient correlation. ಅದರಲ್ಲಿ ಏನು ಮಾಡಲಾಗುತ್ತಪ್ಪ ಅಂತಂದ್ರೆ we finding the variables move in same direction. Variables same direction ಅಲ್ಲಿ ಮೂವ್ ಆಗ್ತಿದಾವ ಅಥವಾ ಅನದರ್ ಡೈರೆಕ್ಷನ್ ಅಲ್ಲಿ ಅಂದ್ರೆ ನೆಗೆಟಿವ್ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಿದಾವ ಅನ್ನೋದನ್ನ ಕಂಡುಹಿಡ್ಕೊಳ್ಳಲಾಗುತ್ತೆ. And the extent of association between the two variables under study. ಅಂದ್ರೆ correlation ಅಲ್ಲಿ ಏನು ಮಾಡಲಾಗುತ್ತೆ, the extent of relationship between two variables. ಒಂದು ಎರಡು ವೇರಿಯೇಬಲ್ಸ್ ಮಧ್ಯೆ ಎಷ್ಟರ ಮಟ್ಟಿಗೆ ರಿಲೇಶನ್ಶಿಪ್ ಇದೆ ಅನ್ನೋದನ್ನ ಸ್ಟಡಿ ಮಾಡಲಾಗುತ್ತೆ. ಆದ್ರೆ in a regression analysis we study the pattern of relationship. ಹೇಗಿದೆ ಅದರ ಪ್ಯಾಟರ್ನ್ ರಿಲೇಶನ್ಶಿಪ್ ಅನ್ನೋದನ್ನ ರಿಗ್ರೆಷನ್ ಅಲ್ಲಿ ಸ್ಟಡಿ ಮಾಡ್ತೀವಿ. ಅಂಡ್ ದ ಕ್ಲೋಸ್ನೆಸ್ ಆಫ್ ದ ರಿಲೇಶನ್ಶಿಪ್ ಇನ್ ಅಬ್ಸಲ್ಯೂಟ್ ಟರ್ಮ್ಸ್. ಅಬ್ಸಲ್ಯೂಟ್ ಟರ್ಮ್ಸ್ ನಲ್ಲಿ ಎಷ್ಟು ಕ್ಲೋಸ್ ಆಗಿದ್ದೇವೆ ಎರಡು ವೇರಿಯೇಬಲ್ಸ್ ಅನ್ನೋದನ್ನ ರಿಗ್ರೆಷನ್ ಅಲ್ಲಿ ತಿಳಿದುಕೊಳ್ಳಲಾಗುತ್ತೆ. ರಿಗ್ರೆಷನ್ ಅಲ್ಲಿ ಎಷ್ಟು ಕ್ಲೋಸ್ ಇದಾವೆ, ಎಷ್ಟು ದೂರ ಇದಾವೆ, ಹಾಗೆ ಪಾಸಿಟಿವ್ ಇದಾವ ನೆಗೆಟಿವ್ ಇದಾವ ಇಲ್ಲಿ ಕೂಡ ತಿಳ್ಕೊಬಹುದು. ಹೌದಾ? ಒಂದು ವ್ಯಾಲ್ಯೂ ಆಧಾರದ ಮೇಲೆ ಇನ್ನೊಂದು ವ್ಯಾಲ್ಯೂನ ಪ್ರಿಡಿಕ್ಟ್ ಕೂಡ ರಿಗ್ರೆಷನ್ ಇಂದ ಮಾಡಬಹುದು. ಆದ್ರೆ ಕೋರಿಲೇಷನ್ ಅಲ್ಲಿ ಹಾಗಿರಲ್ಲ. ಏನಿರುತ್ತೆ, ಎರಡು ವೇರಿಯೇಬಲ್ ಮಧ್ಯೆ ರಿಲೇಶನ್ಶಿಪ್ ಇದೆ ಇಲ್ವಾ, ಇದೆಯಾ ಅಥವಾ ಇಲ್ವಾ ಅನ್ನೋದನ್ನ ಅಷ್ಟೇ ಫೈಂಡ್ ಔಟ್ ಮಾಡಲಾಗುತ್ತೆ. ರಿಗ್ರೆಷನ್ ಇಸ್ ದ ಮೆಜರ್ ಆಫ್ ದಿ ಎವರೇಜ್ ರಿಲೇಶನ್ಶಿಪ್. ಬ್ಲೇರ್ ಅವ್ರು ಏನ್ ಹೇಳ್ತಾರೆ ನೋಡ್ರಿ, ರಿಗ್ರೆಷನ್ ಇಸ್ ದ ಮೆಜರ್ ಆಫ್ ಎವರೇಜ್ ರಿಲೇಶನ್ಶಿಪ್ ಬಿಟ್ವೀನ್ ಟೂ ಆರ್ ಮೋರ್ ವೇರಿಯೇಬಲ್ ಇನ್ ಟರ್ಮ್ಸ್ ಆಫ್ ಒರಿಜಿನಲ್ ಯೂನಿಟ್ ಆಫ್ ಡಾಟಾ. ಒರಿಜಿನಲ್ ಯೂನಿಟ್ ಆಫ್ ಡಾಟಾ ಅನ್ನ ಟರ್ಮ್ ನ ಇಟ್ಕೊಂಡ್ರೆ ದ ರಿಗ್ರೆಷನ್ ಇಸ್ ದ ಎವರೇಜ್ ರಿಲೇಶನ್ಶಿಪ್ ಬಿಟ್ವೀನ್ ಟೂ ವೇರಿಯೇಬಲ್ಸ್. ಎರಡು ವೇರಿಯೇಬಲ್ಸ್ ಮಧ್ಯೆ ಇರುವಂತ ಎವರೇಜ್ ರಿಲೇಶನ್ಶಿಪ್ ಅದು ಅಂತ ಯಾರು ಹೇಳ್ತಾರೆ, ಬ್ಲೇರ್ ಅವರು ಹೇಳ್ತಾರೆ. ರಿಗ್ರೆಷನ್ ಲೈನ್ಸ್ ಬಹಳ ಇಂಪಾರ್ಟೆಂಟ್ ಆದಂತ ಲೈನ್ಸ್. ಒಂದು ಗ್ರಾಫ್ ನಲ್ಲಿ ರಿಗ್ರೆಷನ್ ನ ಡ್ರಾ ಮಾಡ್ಬೇಕಂದ್ರೆ ರಿಗ್ರೆಷನ್ ಲೈನ್ ಸಹಾಯದಿಂದ ನಾವು ಡ್ರಾ ಮಾಡ್ತೀವಿ. The device is used for estimating the values of one variable from the value of other consists of a line through the point drawn in such a manner as to represent the average relationship between two variables. Such a line is called the line of regression. ನೋಡ್ರಿ ಏನ್ ಹೇಳ್ತಾರೆ ಇಲ್ಲಿ, ಒಂದು ಡಿವೈಸ್ ಇದು, ಒಂದು ಮೆಥಡ್ ಇದು ಯಾವ್ದ್ರದ್ದು, ಎಸ್ಟಿಮೇಟಿಂಗ್ ದ ವ್ಯಾಲ್ಯೂ ಆಫ್ ಒನ್ ವೇರಿಯೇಬಲ್ ವ್ಯಾಲ್ಯೂನ ಕಂಡುಹಿಡಿಯೋಕೋಸ್ಕರ ಅಥವಾ ಎಸ್ಟಿಮೇಟ್ ಮಾಡೋಕೋಸ್ಕರ ಇನ್ನೊಂದು ವ್ಯಾಲ್ಯೂದ ಡಾಟಾನ ಯೂಸ್ ಮಾಡ್ಕೋದು ಅಥವಾ ಇನ್ನೊಂದು ವ್ಯಾಲ್ಯೂಸ್ ಎವರೇಜ್ ವ್ಯಾಲ್ಯೂನ ಯೂಸ್ ಮಾಡ್ಕೊಳ್ಳೋದಾಗಿರುತ್ತೆ. ಅದಕ್ಕೆ ಏನಂತೀವಪ್ಪ ಅಂತಂದ್ರೆ ರಿಗ್ರೆಷನ್ ಲೈನ್ ಅಂತ ಕರಿತೀವಿ. ಎಕ್ಸ್ ಹಾಗೆ ವಾಯ್ ಅಂತ ರಿಪ್ರೆಸೆಂಟ್ ಮಾಡ್ತಿದ್ದಾರೆ ಇಲ್ಲಿ. ಇದು ಎಕ್ಸ್, ಇದು ವಾಯ್. ನೋಡ್ರಿ ಇಲ್ಲಿ y ಹಾಗೆ x. ಇದು x ಆನ್ y ಅಂತ ಕನ್ಸಿಡರ್ ಮಾಡಿದ್ರೆ ಇದು y ಆನ್ x ಇರುತ್ತೆ, ಅಥವಾ ಇದು x ಆನ್ y ಅಂತ ಕನ್ಸಿಡರ್ ಮಾಡಿದ್ರೆ ಇದು y ಆನ್ x ಇರುತ್ತೆ. ಹೀಗೆ ಎರಡು ಲೈನ್ ನ ನಾವು ಏನ್ ಮಾಡ್ಬೋದಪ್ಪ ಅಂದ್ರೆ ಡ್ರಾ ಮಾಡ್ಬೋದು. ಎರಡು ವೇರಿಯೇಬಲ್ಸ್ ಇದ್ದು ರಿಗ್ರೆಷನ್ ಲೈನ್ಸ್ ನ ಒಂದು ಗ್ರಾಫ್ ನಲ್ಲಿ ಡ್ರಾ ಮಾಡೋದಾಗಿರುತ್ತೆ ರಿಗ್ರೆಷನ್ ಲೈನ್ಸ್ ಅಂದ್ರೆ. ನೋಡಿ, ಇದು ಎಕ್ಸ್ ಆನ್ ವಾಯ್ ಅಂತ ಕನ್ಸಿಡರ್ ಮಾಡಿ, ಇದು ವಾಯ್ ಆನ್ ಎಕ್ಸ್ ಅಂತ ಕನ್ಸಿಡರ್ ಮಾಡಿದ್ರೆ ಎರಡು ಅಪ್ವರ್ಡ್ ಡೈರೆಕ್ಷನ್ ಇದಾವೆ. ಸೊ ಪಾಸಿಟಿವ್ ಕೋರಿಲೇಷನ್ ಇರುತ್ತೆ ಎಕ್ಸ್ ಮತ್ತು ವಾಯ್ ಎದ್ರ ಮಧ್ಯೆ
ಎಕ್ಸ್ ಮತ್ತು ವೈ ವೇರಿಯೇಬಲ್ ಮಧ್ಯೆ. ಇದು ಎಕ್ಸ್ ಆನ್ ವೈ ಅಂತ ಕನ್ಸಿಡರ್ ಮಾಡಿದ್ರೆ, ಇದು ವೈ ಆನ್ ಎಕ್ಸ್ ಅಂತ ಕನ್ಸಿಡರ್ ಮಾಡಿದ್ರೆ, ಇಲ್ಲಿ ಎರಡು ನೆಗೆಟಿವ್ ಡೈರೆಕ್ಷನ್ ಅಲ್ಲಿ ಇದಾವೆ. ಸೊ ನೆಗೆಟಿವ್ ಕೋರಿಲೇಷನ್ ಇರುತ್ತೆ ಎರಡರ ಮಧ್ಯೆ. ಹಾಗೆ ಒಂದು ವೈ ಅಕ್ಷಕ್ಕೆ ಸಮಾಂತರವಾಗಿ, ಇನ್ನೊಂದು ಎಕ್ಸ್ ಅಕ್ಷಕ್ಕೆ ಸಮಾಂತರವಾಗಿದೆ. ವೈ ಆನ್ ಎಕ್ಸ್ ಹಾಗೆ ಎಕ್ಸ್ ಆನ್ ವೈ. ಇದರಲ್ಲಿ ಯಾವುದೇ ರಿಲೇಶನ್ಶಿಪ್ ಇರಲ್ಲ, ಜೀರೋ ರಿಲೇಶನ್ಶಿಪ್ ಅಂತ ರಿಪ್ರೆಸೆಂಟ್ ಆಗುತ್ತೆ ರಿಗ್ರೆಷನ್ ಲೈನ್ ಹೀಗಿದ್ರೆ. ಆಮೇಲೆ ಇದು ಎಕ್ಸ್ ಆನ್ ವೈ ಅಂತ ಅನ್ಕೊಳ್ಳಿ, ಇದು ವೈ ಆನ್ ಎಕ್ಸ್ ಅಂತ ಅನ್ಕೊಳ್ಳಿ. ಎರಡರದ್ದು ಕ್ಲೋಸ್ನೆಸ್ ನೋಡಿ ಬಾಸ್ಟ್ ಇದೆ. ಸೊ ಸ್ಟ್ರಾಂಗ್ ರಿಲೇಶನ್ಶಿಪ್ ಇದೆ ಎಕ್ಸ್ ಮತ್ತು ವೈ ಮಧ್ಯೆ. ಇಲ್ಲಿ ನೋಡಿ ಎಷ್ಟು ದೂರ ಇದಾವಲ್ಲ, ಬಹಳಷ್ಟು ದೂರ ಹಾದು ಹೋಗ್ತಿದ್ದಾವೆ. ಸೊ ವೀಕ್ ರಿಲೇಶನ್ಶಿಪ್ ಇದೆ ಎಕ್ಸ್ ಮತ್ತೆ ವೈ ಮಧ್ಯೆ. ಹಾಗೆ ಎಲ್ಲಿ ಸಂಧಿಸ್ತಾವಲ್ಲ ಎಕ್ಸ್ ಮತ್ತು ವೈ, ಎಕ್ಸ್ ಆನ್ ವೈ, ವೈ ಆನ್ ಎಕ್ಸ್, ಈ ಕಡೆ ಲೈನ್ ಹೇಳಿದ್ರೆ ಇದು ಎಕ್ಸ್ ವೇರಿಯೇಬಲ್ ಮೀನ್ ಆಗಿರುತ್ತೆ, ಎಕ್ಸ್ ವೇರಿಯೇಬಲ್ ಡಾಟಾ ಸೆಟ್ ಮೀನ್ ಆಗಿರುತ್ತೆ. ಹಾಗೆ ಈ ಕಡೆ ಬಂದ್ರೆ ವೈ ವೇರಿಯೇಬಲ್ಸ್ ತಗೊಂಡಿರ್ತಿಲ್ಲ ಅದರ ಡಾಟಾ ಸೆಟ್ ಮೀನ್ ಆಗಿರುತ್ತೆ, ವೈ ವೇರಿಯೇಬಲ್ಸ್ ಮೀನ್ ಆಗಿರುತ್ತೆ. ಇಲ್ಲಿ ಈ ಪಾಯಿಂಟ್ ಮತ್ತು ಈ ಪಾಯಿಂಟ್ ಮೀನ್ ಆಗಿರ್ತವೆ. ನೆಕ್ಸ್ಟ್ ಬಂದ್ರೆ ಟೈಪ್ಸ್ ಆಫ್ ರಿಗ್ರೆಷನ್. ಸಿಂಪಲ್ ರಿಗ್ರೆಷನ್ ಒಂದೇದ್ದು ಸಿಂಪಲ್ ರಿಗ್ರೆಷನ್. ದ ರಿಗ್ರೆಷನ್ ಅನಾಲಿಸಿಸ್ ಫಾರ್ ಸ್ಟಡಿಂಗ್ ಓನ್ಲಿ 2 ವೇರಿಯೇಬಲ್ಸ್ ಅಟ್ ಎ ಟೈಮ್ ಇಸ್ ಕಾಲ್ಡ್ ಸಿಂಪಲ್ ರಿಗ್ರೆಷನ್. ಎರಡು ವೇರಿಯೇಬಲ್ ಅಷ್ಟೇ ತಗೊಂಡ್ಬಿಟ್ಟು ಸ್ಟಡಿ ಮಾಡಾಕ್ತಿದ್ವಿ, ಅದು ಸಿಂಪಲ್ ರಿಗ್ರೆಷನ್ ಅನಿಸ್ಕೊಳ್ಳುತ್ತೆ. ಮಲ್ಟಿಪಲ್ ರಿಗ್ರೆಷನ್. ದ ರಿಗ್ರೆಷನ್ ಅನಾಲಿಸಿಸ್ ಫಾರ್ ಸ್ಟಡಿಂಗ್ ಮೋರ್ ದನ್ 2 ವೇರಿಯೇಬಲ್ಸ್, ಎರಡಕ್ಕಿಂತ ಹೆಚ್ಚಿಗೆ ವೇರಿಯೇಬಲ್ಸ್ ತಗೊಂಡ್ಬಿಟ್ಟು ಸ್ಟಡಿ ಮಾಡತ್ತಿದ್ವಿಪ್ಪ ಅಂತಂದ್ರೆ ಮಲ್ಟಿಪಲ್ ರಿಗ್ರೆಷನ್ ಅನಿಸ್ಕೊಳ್ಳುತ್ತೆ. ಲೀನಿಯರ್ ರಿಗ್ರೆಷನ್. ದ ಟಾಸ್ಕ್ ಆಫ್ ಬ್ರಿಂಗ್ ಔಟ್ ಲೀನಿಯರ್ ರಿಲೇಶನ್ಶಿಪ್ ಕನ್ಸಿಸ್ಟ್ ಆಫ್ ಡೆವಲಪಿಂಗ್ ಮೆಥಡ್ಸ್ ಆಫ್ fitting a straight line or the regression line as is often called to the data on 2 variables. ಎರಡು ಡಾಟಾ ಸೆಟ್ ನಲ್ಲಿರುವಂತ ರಿಗ್ರೆಷನ್ ಲೈನ್ ಹೇಗಿರಬೇಕು, ಸ್ಟ್ರೇಟ್ ಲೈನ್ ಆಗಿದ್ರೆ ಅವು ಲೀನಿಯರ್ ರಿಗ್ರೆಷನ್ ಆಗಿರ್ತವೆ. ನಾನ್ ಲೀನಿಯರ್ ರಿಗ್ರೆಷನ್. ಇಫ್ ದ ಕರ್ವ್ ಆಫ್ ರಿಗ್ರೆಷನ್ ಈಸ್ ನಾಟ್ ಎ ಸ್ಟ್ರೇಟ್ ಲೈನ್, ಕರ್ವ್ ಎಳೆದಿರ್ತೀವ ಒಂದು ಲೈನ್ ಎಳೆದಿರ್ತೀವಲ್ಲ ಅದೇನ್ರ ಸ್ಟ್ರೇಟ್ ಲೈನ್ ಇರಲಿಲ್ಲ ಅಂತಂದ್ರೆ ಅದು ನಾನ್ ಲೀನಿಯರ್ ರಿಗ್ರೆಷನ್ ಅಂತ ಅನಿಸ್ಕೊಳ್ಳುತ್ತೆ. ದೆನ್ ಇಟ್ ಇಸ್ ಕಾಲ್ಡ್ ನಾನ್ ಲೀನಿಯರ್ ರಿಗ್ರೆಷನ್. ನೆಕ್ಸ್ಟ್ ಬಂದ್ರೆ ಎಸ್ಟಿಮೇಟಿಂಗ್ ಲೀನಿಯರ್ ರಿಗ್ರೆಷನ್. ನಾವು ಆಲ್ಮೋಸ್ಟ್ ಆಲ್ ಲೀನಿಯರ್ ರಿಗ್ರೆಷನ್ ನ ಕಂಡುಹಿಡಿಯೋಕೆ ಟ್ರೈ ಮಾಡ್ತೀವಿ. ಆಸ್ ಯೂಶುವಲ್ ಒಂದ್ ಸ್ವಲ್ಪ ಆದ್ರೂ ಏನು ವೇರಿಯೇಬಲ್ಸ್ ಮಧ್ಯೆ ರಿಲೇಶನ್ಶಿಪ್ ಇದ್ರೆ ಮಾತ್ರ ಅದನ್ನ ರಿಗ್ರೆಷನ್ ಕಂಡುಹಿಡಿಯಕ್ಕೆ ಟ್ರೈ ಮಾಡ್ತೀವಿ, ಅದಕ್ಕೆ ಲೀನಿಯರ್ ರಿಗ್ರೆಷನ್ ಅಂತ ಕರಿತೀವಿ. ಎಸ್ಟಿಮೇಟಿಂಗ್ ಲೀನಿಯರ್ ರಿಗ್ರೆಷನ್. If we consider the 2 variables x variable and y variable, we shall have 2 regression lines. They are regression of y on x ಒಂದೇ ಲೈನು, ಹಾಗೆ regression of y on x ಎರಡನೇ ಲೈನ್ ಆಗಿರುತ್ತೆ. ಎರಡು ವೇರಿಯೇಬಲ್ ಅಂತ ಕನ್ಸಿಡರ್ ಮಾಡಿದ್ರೆ x ಮತ್ತು y ಎರಡು ವೇರಿಯೇಬಲ್ಸ್ ಇಟ್ಕೊಂಡ್ಬಿಟ್ಟು ಎರಡು ವೇರಿಯೇಬಲ್ಸ್ ನ ತಗೊಂಡ್ಬಿಟ್ಟು ಎರಡು ರೀತಿ ಲೈನ್ ನ ನಾವು ಡ್ರಾ ಮಾಡಬಹುದು. ಒಂದೇದ್ದು regression on x y on x and regression of y x on y, x on y, y on x. The first regression line x on y estimate the value of y for the given value of x. ಅಂದ್ರೆ ಇಲ್ಲಿ x ವ್ಯಾಲ್ಯೂ ನ ಕೊಡಲಾಗಿರುತ್ತೆ, y ವ್ಯಾಲ್ಯೂ ನ ಎಸ್ಟಿಮೇಟ್ ಮಾಡ್ತಾರೆ. y ವ್ಯಾಲ್ಯೂ ನ ಎಸ್ಟಿಮೇಟ್ ಮಾಡೋಕ್ಕೋಸ್ಕರ y on x ಅಂತ ಕರಿತೀವಿ ಆ ಲೈನ್ ಅನ್ನ. ಹಾಗೆ the second regression line x on y estimate the value of x for the given value of y. ಇಲ್ಲಿ ಎರಡನೇ ಮೆಥಡ್ ನಲ್ಲಿ ಎರಡನೇ ಲೈನ್ ನಲ್ಲಿ ರಿಗ್ರೆಷನ್ ಆಫ್ ಎಕ್ಸ್ ಆನ್ ವೈ ಇದ್ರೆ y ವ್ಯಾಲ್ಯೂನ ಕೊಡಲಾಗಿರುತ್ತೆ, ಆದ್ರೆ ಎಕ್ಸ್ ವ್ಯಾಲ್ಯೂನ ನಾವಿಲ್ಲಿ ಫೈಂಡ್ ಔಟ್ ಮಾಡ್ತೀವಿ, ಎಸ್ಟಿಮೇಟ್ ಮಾಡ್ತೀವಿ, ಅಸ್ಯೂಮ್ ಮಾಡ್ತೀವಿ. ಓಕೆ, ರಿಗ್ರೆಷನ್ ಈಕ್ವೇಶನ್ ಒಂದೇದು ಯಾವ್ದಪ್ಪ ಅಂದ್ರೆ y ಆನ್ ಎಕ್ಸ್. y ಆನ್ ಎಕ್ಸ್ ಬಂದ್ರೆ ಈ ಫಾರ್ಮುಲಾನು ಯೂಸ್ ಮಾಡ್ಕೋಬಹುದು. ಅಂದ್ರೆ ರಿಗ್ರೆಷನ್ ಆಫ್ y ಅಂತ ಅರ್ಥ ಇದ್ರದ್ದು. ಓಕೆ, a ಪ್ಲಸ್ ಬಿ ಎಕ್ಸ್ ಅಷ್ಟೇ. ಅದನ್ನೇ ಏನ್ ಮಾಡ್ಬೋದಪ್ಪ ಅಂತಂದ್ರೆ ಈ ರೀತಿನೂ ಬರಿಬಹುದಾಗಿರುತ್ತೆ ನಾವು. ಇದು ಏನ್ ಅರ್ಥ ಕೊಡುತ್ತಪ್ಪ ಅಂತಂದ್ರೆ y ರಿಗ್ರೆಷನ್ ಬೇಸ್ಡ್ ಆನ್ y ವ್ಯಾಲ್ಯೂಸ್ ಬೈ ಯೂಸಿಂಗ್ x ಅಂತ. ಓಕೆ, ರಿಗ್ರೆಷನ್ ಈಕ್ವೇಶನ್ y ಆನ್ x ಫಾರ್ಮುಲಾ ಹೀಗಿರುತ್ತೆ.
ಇದನ್ನ ನೆನಪಿಟ್ಕೊಳ್ಳಿ. ಬಿ ವೈ ಎಕ್ಸ್ ಅಂತಂದ್ರೆ y ಆನ್ ಎಕ್ಸ್ ಅಂತ, y ಆನ್ ಎಕ್ಸ್ ಅಂತ ಭಾಳ ಬಾರಿ ಕೇಳಿದ್ದಾರೆ ಎಕ್ಸಾಮ್ ನಲ್ಲಿ. ಅದಕ್ಕೆ ಓಕೆ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಮೇಲೆ ಎಲ್ಲ ಫಾರ್ಮುಲಾ ನೀವು ಬೈಪಟ್ ಮಾಡಬೇಕು, ಇಲ್ಲ ಕಲ್ಕೊಂಡು ಹೋಗ್ಬೇಕು ಅಷ್ಟೇ. ಫಾರ್ಮುಲಾ ಕೇಳ್ತಾರೆ ಭಾಳ ಆದರೆ ಲೆಕ್ಕ ಗಿಕ್ಕ ಏನು ಕೇಳಲ್ಲ. ಸೊ ನಾನು ಸ್ಕಿಪ್ ಮಾಡ್ತಾ ಇದ್ದೀನಿ ಪ್ರಾಬ್ಲಮ್ಸ್ನ. ರಿಗ್ರೆಷನ್ ಈಕ್ವೇಷನ್ ಎಕ್ಸ್ ಆನ್ ವೈ, ಇದು ಕೂಡ ಹೇಗೆ ಎಕ್ಸ್ ಅಂತ ಇದೆ ಅಂದರೆ ಇದು ರಿಗ್ರೆಷನ್ ಸಿಂಬಲ್ ಆಗಿರುತ್ತೆ. ಎಕ್ಸ್ ಕ್ಯಾಪ್ ಹಾಕಿಬಿಟ್ರೆ ಅದ್ರ ಮೇಲೆ, ಆಮೇಲೆ ಎ ಒಂದು ಯೂನಿಟ್ ಡಿಜಿಟ್ ಆಗಿರುತ್ತೆ, ಬಿ ವೈ, ಇದೊಂದು ಫಾರ್ಮುಲಾ. ಆಮೇಲೆ ಹೀಗೂ ಬರಿಬೋದು ಈ ಫಾರ್ಮುಲಾನ. ಆಮೇಲೆ ಇಲ್ಲೇ ನೀವು ಇದು ಆಕ್ಚುಲಿ ಎಕ್ಸ್ ಆನ್ ವೈ ಆಗ್ಬಿಟ್ಟಿತ್ತು. ಬಿ ಎಕ್ಸ್ ವೈ ಅಂದ್ರೆ ಎಕ್ಸ್ ಆನ್ ವೈ ಅಂತ ಅನಿಸ್ಕೊಳ್ಳುತ್ತೆ. ಬಿ ಆನ್ ವೈ, ಸಾರಿ ಎಕ್ಸ್ ಆನ್ ವೈ. ನೆಕ್ಸ್ಟ್, ರಿಗ್ರೆಷನ್ ಮತ್ತು ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್ ಏನ್ ಡಿಫರೆನ್ಸ್? Difference between correlation and regression analysis. In correlation, we cannot say that one variable is the cause and other the effect. Correlation ನಲ್ಲಿ ಹೇಳಬೇಕಾದ್ರೆ one variable is cause and another variable is effect ಅಂತ ಹೇಳಕ್ ಆಗಲ್ಲ. ಹೌದಾ? ಎರಡು ವೇರಿಯೇಬಲ್ ಮಧ್ಯೆ ಸ್ಟಡಿ ಮಾಡ್ತಿದ್ವಿಪ್ಪ ಅಂತಂದ್ರೆ ಒಂದು ವೇರಿಯೇಬಲ್ ಕಾಸ್ ಇನ್ನೊಂದು ವೇರಿಯೇಬಲ್ ಎಫೆಕ್ಟ್ ಅಂತ ಹೇಳಕ್ ಸಾಧ್ಯ ಆಗಲ್ಲ. ಒಂದಿಷ್ಟು ಸಂದರ್ಭದಲ್ಲಿ ಆಗುತ್ತೆ, ಒಂದಿಷ್ಟು ಸಂದರ್ಭದಲ್ಲಿ ಆಗಲ್ಲ. ಎಕ್ಸಾಂಪಲ್ಗೆ ನಾನು ಐಸ್ ಕ್ರೀಮ್ ತಿಂದಾಗ ಡೆತ್ ರೇಟ್ ಇದ್ದ ಹೇಳಿದ್ದೆ ನೋಡಿ, ಡ್ರೌನಿಂಗ್ ಡೆತ್. ಅವೆರಡು ವೇರಿಯೇಬಲ್ಸ್ ಅಲ್ಲ ಆಕ್ಚುಲಿ, ಒಂದಕ್ಕೊಂದು ರಿಲೇಟ್ ಆಗುವಂಥವು. ಬಟ್ ಇಲ್ಲಿ ಏನಾಗತ್ತಪ್ಪ ಅಂತಂದ್ರೆ while in regression analysis one variable is taken as dependent and other variable is independent. ಆದ್ರೆ ಇಲ್ಲಿ ರಿಗ್ರೆಷನ್ ಅನಾಲಿಸಿಸ್ ಅಲ್ಲಿ ಎರಡು ವೇರಿಯೇಬಲ್ ಡಿಪೆಂಡೆಂಟ್ ಮತ್ತು ಇಂಡಿಪೆಂಡೆಂಟ್ ಆಗಿರಲೇಬೇಕು ಅಂತ ವೇರಿಯೇಬಲ್ಸ್ ನ ತಗೋಬೇಕಾಗತ್ತೆ. ಅಂಡ್ ದಸ್ ಮೇಕಿಂಗ್ ಇಟ್ ಪಾಸಿಬಲ್ ಟು ಸ್ಟಡಿ ದ ಕಾಸ್ ಅಂಡ್ ಎಫೆಕ್ಟ್ ರಿಲೇಶನ್ಶಿಪ್. ಇದರಲ್ಲಿ ಕಾಸ್ ಅಂಡ್ ಎಫೆಕ್ಟ್ ರಿಲೇಶನ್ಶಿಪ್ ನ ಸ್ಟಡಿ ಮಾಡಬಹುದಾಗಿರುತ್ತೆ ರಿಗ್ರೆಷನ್ ಅನಾಲಿಸಿಸ್ ನಲ್ಲಿ. ಬಟ್ ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್ ನಲ್ಲಿ ಬರಲ್ಲ. ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್ ಈಸ್ ಇಂಡಿಪೆಂಡೆಂಟ್ ಆಫ್ ಚೇಂಜ್ ಆಫ್ ಸ್ಕೇಲ್ ಅಂಡ್ ದ ಒರಿಜಿನ್. ನೋಡಿ, ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್ಗೆ ಎರಡು ಡಾಟಾ ಸೀರೀಸ್ ನಲ್ಲಿ ಯಾವುದೇ ಒಂದು ಫಿಕ್ಸ್ಡ್ ವ್ಯಾಲ್ಯೂನ ಪ್ಲಸ್ ಮಾಡ್ಬೋದು ಅಥವಾ ಮೈನಸ್ ಮಾಡ್ಬೋದು ಅಥವಾ ಗುಣಾಕಾರ ಮಾಡ್ಬೋದು ಅಥವಾ ಭಾಗಾಕಾರ ಮಾಡ್ಬೋದು. ರಿಗ್ರೆಷನ್ ಅನಾಲಿಸಿಸ್ ನಲ್ಲಿ ಏನ್ ಬರಲ್ಲಪ್ಪ ಅಂದ್ರೆ ಸ್ಕೇಲ್ ಬರಲ್ಲ, ಅಂದ್ರೆ ಇವೆರಡು ಬರಲ್ಲ. ಒರಿಜಿನ್ ಬರುತ್ತೆ, ಚೇಂಜ್ ಆಫ್ ಒರಿಜಿನ್, ಇಂಡಿಪೆಂಡೆಂಟ್ ಆಫ್ ಚೇಂಜ್ ಆಫ್ ಒರಿಜಿನ್. ಅಂದ್ರೆ ಪ್ಲಸ್ ಮೈನಸ್ ಮಾಡಿದ್ರೆ ರಿಗ್ರೆಷನ್ ಅನಾಲಿಸಿಸ್ ಅಲ್ಲಿ ಏನು ಚೇಂಜಸ್ ಆಗಲ್ಲ. ಬಟ್ ಇಂಟು ಡಿವೈಡೆಡ್ ಮಾಡಿದ್ರೆ ಅಂದ್ರೆ ಸ್ಕೇಲ್ ಚೇಂಜ್ ಆದ್ರೆ ಅದ್ರ ಮೇಲೆ ಎಫೆಕ್ಟ್ ಅಥವಾ ಪ್ರಭಾವ ಬೀರ್ತಾ ಇರುತ್ತೆ. ಕೋರಿಲೇಷನ್ ಇಂಡಿಕೇಟ್ಸ್ ದ ಕ್ವಾಂಟಿಟಿ ಆಫ್ ರಿಲೇಶನ್ಶಿಪ್ ಬಿಟ್ವೀನ್ ಟೂ ವೇರಿಯೇಬಲ್ಸ್. ಕೋರಿಲೇಷನ್ ಅಂತಂದ್ರೆ ಏನು? ದಟ್ ವಾಸ್ ದ ಕ್ವಾಂಟಿಟಿ ಆಫ್ ರಿಲೇಶನ್ಶಿಪ್ ಬಿಟ್ವೀನ್ ಟೂ ವೇರಿಯೇಬಲ್ಸ್. ಎರಡು ವೇರಿಯೇಬಲ್ಸ್ ಮಧ್ಯೆ ಇರುವಂತ ರಿಲೇಶನ್ಶಿಪ್ ನ ಶೋ ಮಾಡುವಂತ ಒಂದು ಕ್ವಾಂಟಿಟಿ ಆಗಿರುತ್ತೆ. ಬಟ್ ರಿಗ್ರೆಷನ್ ಅನಾಲಿಸಿಸ್ ಇಂಡಿಕೇಟ್ ದ ನೇಚರ್ ಆಫ್ ಟೂ ವೇರಿಯೇಬಲ್ಸ್. ಆದ್ರೆ ರಿಗ್ರೆಷನ್ ಅನಾಲಿಸಿಸ್ ಹಾಗಲ್ಲ, ಇದು ಕ್ವಾಂಟಿಟಿನ ರಿಪ್ರೆಸೆಂಟ್ ಮಾಡಲ್ಲ, ಆ ಎರಡು ವೇರಿಯೇಬಲ್ಸ್ ನೇಚರ್ ನ ರಿಪ್ರೆಸೆಂಟ್ ಮಾಡಿಕೊಡುತ್ತೆ. ಪ್ರಾಪರ್ಟೀಸ್ ಆಫ್ ರಿಗ್ರೆಷನ್. ದ ಜಾಮೆಟ್ರಿಕ್ ಮೀನ್ ಆಫ್ ರಿಗ್ರೆಷನ್ ಕೋಎಫಿಷಿಯಂಟ್ ಈಸ್ ದ ಕೋರಿಲೇಷನ್ ಕೋಎಫಿಷಿಯಂಟ್. ಜಾಮೆಟ್ರಿಕ್ ಮೀನ್ ನ ಕಂಡು ಹಿಡ್ಕೊಂಡು, ಜಾಮೆಟ್ರಿಕ್ ಮೀನ್ ಫಾರ್ಮುಲಾ ಗೊತ್ತಿದೆ ಅನ್ಕೊಂಡಿದೀನಿ. ಎಲ್ಲಾ ಡಾಟಾ ಸೀರೀಸ್ ನ ಕೊಟ್ಟಿದ್ದ ಡಾಟಾ ಸೀರೀಸ್ ನ ಮಲ್ಟಿಪ್ಲಿಕೇಶನ್ ಮಾಡಿ ರೂಟ್ ತೆಗಿಬೇಕು ಅಷ್ಟೇ. ಹಾಗೆ ರಿಗ್ರೆಷನ್ y ಆನ್ ಎಕ್ಸ್ ಮತ್ತೆ ರಿಗ್ರೆಷನ್ x ಆನ್ y ಎರಡು ಮಲ್ಟಿಪ್ಲೈ ಮಾಡಿಬಿಟ್ಟು ರೂಟ್ ತೆಗೆದಾಗ ಅದು ಬರುವಂತ ವ್ಯಾಲ್ಯೂ ಎದಕ್ಕೆ ಸಮ ಆಗಿರುತ್ತಪ್ಪ ಅಂತಂದ್ರೆ ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್ ಗೆ ಸಮ ಆಗಿರುತ್ತೆ ಅವೆರಡು ಡಾಟಾ ಸೀರೀಸ್ ಇದ್ದು. ಓಕೆ, ಇಫ್ ಒನ್ ಆಫ್ ದಿ ರಿಗ್ರೆಷನ್ ಕೋಎಫಿಷಿಯಂಟ್ ಈಸ್ ಗ್ರೇಟರ್ ದೆನ್ 1, x ಆನ್ y ಆದ್ರೂ, ಸಾರಿ y ಆನ್ x ಆದ್ರೂ ಅಥವಾ x ಆನ್ y ಆದ್ರೂ ಒಂದಕ್ಕಿಂತ ಹೆಚ್ಚಿಗೆ ಇದ್ದುಪ್ಪ ಅಂತಂದ್ರೆ ಅಂತ ಹೇಳ್ತಿದ್ದಾರೆ, ದೆನ್ ದ ಅದರ್ ಮಸ್ಟ್ ಬಿ ಲೆಸ್ ದೆನ್ 1. ಇನ್ನೊಂದು ಏನಿರ್ಬೇಕಪ್ಪ ಅಂತಂದ್ರೆ ಲೆಸ್ ದೆನ್ 1 ಇರಲೇಬೇಕು. ಎಕ್ಸ್ ಆನ್ ವೈ ಒಂದಕ್ಕಿಂತ ಹೆಚ್ಚಿಗೆ ಇದ್ರೆ y ಆನ್ ಎಕ್ಸ್ ಏನಿರುತ್ತೆ ಒಂದಕ್ಕಿಂತ ಕಡಿಮೆ ಇರುತ್ತೆ, ಅಥವಾ y ಆನ್ ಎಕ್ಸ್ ಒಂದಕ್ಕಿಂತ ಹೆಚ್ಚಿಗೆ ಇದ್ರೆ x ಆನ್ y ಒಂದಕ್ಕಿಂತ ಕಡಿಮೆ ಇರುತ್ತೆ. ನೆಕ್ಸ್ಟ್ ಪ್ರಾಪರ್ಟಿ ಬಂದ್ರೆ ದ ಅರ್ಥಮೆಟಿಕ್ ಮೀನ್ ಆಫ್ ದ ರಿಗ್ರೆಷನ್ ಕೋಎಫಿಷಿಯಂಟ್ ಈಸ್ ಗ್ರೇಟರ್ ದೆನ್ ದ ಕೋರಿಲೇಷನ್ ಆಫ್ ಕೋಎಫಿಷಿಯಂಟ್. ಅರ್ಥಮೆಟಿಕ್ ಮೀನ್ ಕಂಡು ಹಿಡಿದ್ವಿ ಅಂತಂದ್ರೆ y ಆನ್ ಎಕ್ಸ್ ಮತ್ತು x ಆನ್ y ಎರಡು ಕೂಡಿಸ್ಬಿಟ್ಟು ಡಿವೈಡೆಡ್ ಬೈ 2 ಮಾಡಿದಾಗ ಏನ್ ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್ ಬರುತ್ತಲ್ಲ ಅದೇನಾಗಿರುತ್ತಪ್ಪ ಅಂತಂದ್ರೆ, ಸಾರಿ ಏನ್ ವ್ಯಾಲ್ಯೂ ಬರುತ್ತಲ್ಲ ಅದೇನಾಗಿರುತ್ತಪ್ಪ ಅಂತಂದ್ರೆ ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್ ಗಿಂತ ದೊಡ್ಡದಾಗಿರುತ್ತೆ, ಯಾವಾಗ್ಲೂ ದೊಡ್ಡದೇ ಇರುತ್ತೆ. ಆದ್ರೆ ಒಂದು ಕಂಡೀಷನ್ ಇದೆ ಇದಕ್ಕೆ,
ಏನಪ್ಪಾ ಅಂತಂದ್ರೆ ಕೋರಿಲೇಷನ್ ಆಫ್ ಕೋಎಫಿಷಿಯಂಟ್ 0ಗಿಂತ ಹೆಚ್ಚಿಗೆ ಇರಬೇಕು ಅಷ್ಟೇ. ಕೋರಿಲೇಷನ್ ಆಫ್ ಕೋಎಫಿಷಿಯಂಟ್ 0ಗಿಂತ ಹೆಚ್ಚಿಗೆ ಇದ್ರೆ ಥರ್ಡ್ ಪ್ರಾಪರ್ಟಿ ಕೂಡ ನಿಜ ಆಗುತ್ತೆ. ಏನು ಎರಡೂದ್ರದ್ದು ಮೀನ್ ತೆಗೆದ್ಬಿಟ್ರೆ ಅದು ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್ಗಿಂತ ಹೆಚ್ಚಿಗೆನೇ ಇರುತ್ತೆ. ಓಕೆ, ಯುವರ್ ಸಕ್ಸಸ್ ಇಸ್ ಅವರ್ ಮಿಷನ್. ವೆಲ್ಕಮ್ ಟು ಭವಜ್ಞಾನಂತರ, where learning is an adventure. Thank you one and all. Please subscribe the channel and hit the like button.